ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 2026 ಮೇಷರಾಶಿಯವರೇ, ಈಗ ನಿಮಗೆ ಈ ಗೋಲ್ಡನ್ ಟೈಮ್ ಅಂತಲೇ ನಾವು ಅನ್ಬಹುದು. ಆದಷ್ಟು ನೀವು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ಈ ಧೈರ್ಯ, ಸಾಹಸ ಮತ್ತು ಎದೆಗಾರಿಕೆ ಹೆಸರಾದ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಮಹತ್ತರವಾದ ತಿರುವು ಎದುರಾಗಲಿದೆ. ಈ ಜಗತ್ತಿನಲ್ಲಿ ಯಾವುದು ಕೂಡ ಕಾರಣವಿಲ್ಲದೆ ಸಂಭವಿಸುವುದಿಲ್ಲ. ನೀವು ಇಂದು ಈ ಮಾಹಿತಿಯನ್ನು ಕೇಳಿಸಿಕೊಳ್ಳುತ್ತಿದ್ದರೆ ಅದರ ಹಿಂದೆ ದೈವಿಕ ಸಂಕಲ್ಪ ಹೊಂದಿದೆ ಎಂದರ್ಥ. ಈ ವಿಡಿಯೋವನ್ನು ಇಷ್ಟ ಆದರೆ, ಈ ಮಾಹಿತಿ ಇಷ್ಟ ಆಗಿದ್ರೆ ಎಲ್ಲರಿಗೂ ಕೂಡ ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಜೀವನದ ಹಾದಿಯಲ್ಲಿ ಹೂವುಗಳಿಗಿಂತ ಮುಳ್ಳುಗಳೇ ಹೆಚ್ಚಾಗಿದ್ದ ಕಾಲವೊಂದು ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ಆದರೆ ಈ ಶುಭ ಸಮಯದ ಹೊಸ್ತಿಲಲ್ಲಿ ನಿಂತಿರುವ ನಿಮಗೆ ಒಂದು ಗಂಭೀರವಾದ ಎಚ್ಚರಿಕೆಯನ್ನು ನೀಡಬೇಕಾಗಿದೆ. ನಿಮ್ಮ ಜೀವನದ ಸುಖ ಸಂತೋಷಗಳನ್ನು ನಾಶಪಡಿಸಲು ಸಂಚು ರೂಪಿಸುತ್ತಿರುವ ಒಬ್ಬ ಮಹಿಳೆಯ ಬಗ್ಗೆ ನಾವಿಂದು ಸವಿಸ್ತಾರವಾಗಿ ಹೇಳಲಿದ್ದೇವೆ. ಅವಳು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಲಿದ್ದಾಳೆ, ಅವಳಿಂದ ನೀವು ಹೇಗೆ ದೂರವಿರಬೇಕು ಮತ್ತು ನಿಮ್ಮ ಜೀವನವನ್ನು ಈ ಸಾಲದ ಸುಳಿಯಿಂದ ಹೇಗೆ ಪಾರು ಮಾಡಿಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಈ ಮಾಹಿತಿನ ನೀವು ಮಿಸ್ ಮಾಡ್ಕೋಬೇಡಿ. ಹಂತವಾಗಿ ವಿವರಿಸುತ್ತೇವೆ. ಹೊಸ ವರ್ಷದ ಮುನ್ಸೂಚನೆ ಮತ್ತು ಈ ದೈವಿಕ ಶಕ್ತಿ. ಈ ಜನವರಿ ಮಾಸದ ಈ ಆರಂಭದ ದಿನಗಳು, ಅಂದರೆ ಹೊಸ ವರ್ಷದ ಈ ಸಂವತ್ಸರವು ನಿಮ್ಮ ಜೀವನದ ಮೇಲೆ ಅತ್ಯಂತ ಗಾಢವಾದ ಪರಿಣಾಮ ಬೀರಲಿದೆ. ಮೇಷರಾಶಿಯವರು ಇಲ್ಲಿಯವರೆಗೆ ಕಂಡ ಕನಸುಗಳು ನನಸಾಗುವ ಕಾಲ ಹತ್ತಿರ ಬಂದೇ ಬಿಟ್ಟಿತು. ಇಲ್ಲಿಯವರೆಗೆ ನೀವು ಪಟ್ಟ ಶ್ರಮ, ಅನುಭವಿಸಿದ ಅವಮಾನಗಳು ಮತ್ತು ಸೋಲುಗಳಿಗೆ ಈಗ ಕಾಲವೇ ಉತ್ತರ ನೀಡಲಿದೆ. ನೀವು ಊಹಿಸದಂತಹ ಧನಾತ್ಮಕ ಬದಲಾವಣೆಗಳು ನಿಮ್ಮ ಬಾಗಿಲು ತಟ್ಟಲಿವೆ. ಈ ಅದ್ಭುತವಾದ ಪಯಣವನ್ನು ಆರಂಭಿಸುವ ಮುನ್ನ ಈ ದೈವಿಕ ಕೃಪೆಯನ್ನು ಪಡೆಯುವುದು ಅತ್ಯಂತ ಅವಶ್ಯಕ. ಅಂದರೆ ನಿಮಗೆ ಈ ಕಾಳಭೈರವೇಶ್ವರನ ಆಶೀರ್ವಾದವಿದ್ದರೆ ಮಾತ್ರ ನಾವು ಯಾವುದೇ ಒಂದು ಕಷ್ಟವನ್ನು ಎದುರಿಸಲು ಸಾಧ್ಯ. ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಆದಷ್ಟು ಬಾರಿ ಪಠಿಸಿ. ಈ ಮಂತ್ರವು ನಿಮ್ಮ ನಕಾರಾತ್ಮಕತೆಯನ್ನು ದೂರ ಮಾಡುತ್ತೆ. ಮುಂಬರುವ ಶುಭ ಫಲಗಳನ್ನು ಸ್ವೀಕರಿಸಲು ನಿಮ್ಮ ಮನಸ್ಸನ್ನು ಸಿದ್ಧಗೊಳಿಸುತ್ತೆ. ದೈವದ ಮೇಲೆ ಅಚಲವಾದ ನಂಬಿಕೆ ಇಡಿ, ಯಾಕೆಂದರೆ ನಿಮ್ಮ ಕಷ್ಟಗಳಿಗೆ ಅಂತಿಮವಾಗಿ ವಿಮೋಚನೆ ಸಿಗುವ ಗಳಿಗೆ ಹತ್ತಿರವಾಗಿದೆ. ಅದೃಷ್ಟದ ಹಾದಿ. ಮೇಷರಾಶಿಯವರ ಜೀವನದಲ್ಲಿ ಗ್ರಹಗಳ ಚಲನೆಯು ಈಗ ಅತ್ಯಂತ ಅನುಕೂಲಕರವಾಗಿದೆ. ನೀವು ಈವರೆಗೆ ಅನುಭವಿಸಿದ ಕಷ್ಟಗಳು ಕೇವಲ ನಿಮ್ಮ ಹಣೆ ಬರಹವಲ್ಲ, ಅವು ನಿಮ್ಮನ್ನು ಬಲಪಡಿಸಲು ಬಂದ ಪರೀಕ್ಷೆಗಳು. ಈಗ ಆ ಪರೀಕ್ಷೆಯ ಸಮಯ ಮುಗಿದಿದೆ. ನಿಮ್ಮ ಜಾತಕದಲ್ಲಿ ಈಗ ಧನಯೋಗ ಮತ್ತು ಭಾಗ್ಯಯೋಗಗಳು ಸಕ್ರಿಯವಾಗುತ್ತಿವೆ. ಇದು ಕೇವಲ ಮಾತಲ್ಲ, ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಈ ಕೆಲಸ ಮಾಡಲು ಆರಂಭಿಸಿವೆ. ಮೇಷರಾಶಿಯ ಉದ್ಯಮಿಗಳಿಗೆ ಅಥವಾ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ, ವ್ಯಾಪಾರ ಮಾಡುವವರಿಗೆ ಈ ಸಮಯವು ಒಂದು ವರದಾನವಿದ್ದಂತೆ. ಹಿಂದೆ ನೀವು ಮಾಡಿದ ಹೂಡಿಕೆಗಳು, ಅರ್ಧಕ್ಕೆ ನಿಂತು ಹೋದ ಯೋಜನೆಗಳು ಅಥವಾ ಯಶಸ್ವಿಯಾಗದ ವ್ಯಾಪಾರ ಒಪ್ಪಂದಗಳು ಈಗ ಚೇತರಿಸಿಕೊಳ್ಳಲಿವೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಲಾಭವು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಆರ್ಥಿಕವಾಗಿ ನೀವು ಎದುರಿಸುತ್ತಿದ್ದ ಬಿಕ್ಕಟ್ಟುಗಳು ಒಂದೊಂದಾಗಿ ದೂರವಾಗುತ್ತಾ ಹೋಗುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದಷ್ಟೇ ಅಲ್ಲದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತೆ. ಗ್ರಹಗಳ ಪ್ರಭಾವ ಮತ್ತು ಸ್ಥಾನಮಾನ. ನಿಮ್ಮ ರಾಶಿಯ ಅಧಿಪತಿಯಾದ ಕುಜದೇವನು ಈಗ ನಿಮಗೆ ವಿಶೇಷವಾದ ಶಕ್ತಿಯನ್ನು ನೀಡುತ್ತಿದ್ದಾನೆ. ಕುಜನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಸಾಹಸ ಪ್ರವೃತ್ತಿ ಹೆಚ್ಚಾಗುತ್ತಿದೆ. ಸಪ್ತಮ ಸ್ಥಾನದಲ್ಲಿರುವ ರಾಹುವಿನ ಪ್ರಭಾವ ಮತ್ತು ದ್ವಿತೀಯ ಸ್ಥಾನದ ಅಧಿಪತಿಯಾದ ಬುಧನ ಅನುಗ್ರಹದಿಂದ ನಿಮ್ಮ ಸಂವಹನ ಕಲೆ ಸುಧಾರಿಸುತ್ತೆ. ನೀವು ಮಾತನಾಡುವ ರೀತಿಗೆ ಜನ ಮಾರು ಹೋಗುತ್ತಾರೆ ಮತ್ತು ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಸಹಕಾರಿಯಾಗಿದೆ. ವಿಶೇಷವಾಗಿ ಗಮನಿಸಬೇಕಾದ ಅಂಶವೆಂದರೆ ಶನಿದೇವನ ಸ್ಥಾನಮಾನ. 11ನೇ ಮನೆಯಲ್ಲಿ ಶನಿದೇವನು ವಿರಾಜಮಾನನಾಗಿರುವುದರಿಂದ ಶ್ರಮಜೀವಿಗಳಿಗೆ ಅವನು ಎಂದಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ.
ಮೇಷರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡುವ ಸ್ವಭಾವದವರು. ನಿಮ್ಮ ಈ ಕಠಿಣ ಪರಿಶ್ರಮಕ್ಕೆ ಶನಿ ಭಗವಾನರು ನ್ಯಾಯ ಅನ್ನೋದು ಒದಗಿಸುತ್ತಾರೆ. ನಿಮ್ಮನ್ನು ಕಾಪಾಡಲು ಅವರು ಕಂಕಣಬದ್ಧನಾಗಿದ್ದಾರೆ. ಆದ್ದರಿಂದ ಯಾವುದೇ ರೀತಿಯ ಭಯ ಅಥವಾ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲವೇ ಇಲ್ಲ. ಶನಿ ಭಗವಾನರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುತ್ತೆ. ಕೌಟುಂಬಿಕ ಪರಿಸ್ಥಿತಿ ಮತ್ತು ಎಚ್ಚರಿಕೆಯ ಗ್ರಹಗತಿಗಳು ಉತ್ತಮವಾಗಿದ್ದರೂ ಸಹ ಕೆಲವು ವಿಷಯಗಳಲ್ಲಿ ನೀವು ಜಾಗರೂಕರಾಗಿ ಇರಲೇಬೇಕು. ರಾಹುವಿನಿಂದ ನಿಮಗೆ ಶುಭ ಫಲಗಳು ದೊರೆತರೂ ಸಹ ಕೇತುವಿನ ಪ್ರಭಾವದಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕುಗಳು ಉಂಟಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ತಾಯಿಯೊಂದಿಗೆ ಅಥವಾ ಮನೆಯ ಹಿರಿಯ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಇಂತಹ ಸಂದರ್ಭದಲ್ಲಿ ಈ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಮಾತು ಬೆಳೆಸುವುದಕ್ಕಿಂತ ಮೌನವಾಗಿರುವುದು ಒಳಿತು. ಈ ಮಾರ್ಚ್ ತಿಂಗಳ ನಂತರ ಕುಜನ ಸ್ಥಾನ ಬದಲಾವಣೆಯಾಗಲಿದ್ದು, ಅಲ್ಲಿಯವರೆಗೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಅದು ಸುಖಮಯವಾಗಿರಲಿದೆ. ಸಂಗಾತಿಯ ಬೆಂಬಲ ನಿಮಗೆ ಅತೀ ದೊಡ್ಡ ಶಕ್ತಿಯಾಗಿ ಪರಿಗಣಿಸಲಿದೆ. ಮಕ್ಕಳಿಂದ ನಿಮಗೆ ಸಂತೋಷದ ಸುದ್ದಿಗಳು ಕೇಳಿಬರಬಹುದು. ಒಟ್ಟಾರೆಯಾಗಿ ಕೌಟುಂಬಿಕವಾಗಿ ನೆಮ್ಮದಿಯ ವಾತಾವರಣ ನೆಲೆಸಲಿದೆ. ಆದರೆ ಈ ಹೊರಗಿನ ಪ್ರಪಂಚದ ಅಬ್ಬರದಲ್ಲಿ ನಿಮ್ಮನ್ನು ಈ ಹಾದಿ ತಪ್ಪಿಸಲು ಹೊಂಚು ಹಾಕುತ್ತಿರುವ ಆ ಮಹಿಳೆ ಯಾರು ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು. ಆ ಮಹಿಳಾ ಶತ್ರುವಿನ ರಹಸ್ಯ ಈಗ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಮೇಷರಾಶಿಯವರೇ, ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಒಂದು ಶಕ್ತಿ ಮತ್ತು ದೌರ್ಬಲ್ಯಗಳು ಅನ್ನೋದು ಇರುತ್ತೆ. ನಿಮ್ಮ ದೌರ್ಬಲ್ಯವೆಂದರೆ ನೀವು ಜನರನ್ನು ಅತಿ ಬೇಗನೆ ನಂಬುವುದು. ನಿಮ್ಮ ಇದೇ ಗುಣದ ಲಾಭವನ್ನು ಪಡೆದುಕೊಳ್ಳಲು ಒಬ್ಬ ಮಹಿಳೆ ಕಾಯುತ್ತಿದ್ದಾಳೆ. ಅವಳ ಹೆಸರು ಅಥವಾ ಹೆಸರಿನ ಮೊದಲ ಅಕ್ಷರ ಮತ್ತು ಈ ಪಥ ಅಥವಾ ಈ ಪಾಯ ಎಂಬ ಪದಕ್ಕೆ ಹತ್ತಿರವಿರಲು. ಈ ಮಹಿಳೆ ನಿಮ್ಮ ಜೀವನದಲ್ಲಿ ಸ್ನೇಹದ ಮುಖವಾಡ ಹಾಕಿಕೊಂಡು ಬರಬಹುದು ಅಥವಾ ಈಗಾಗಲೇ ನಿಮ್ಮ ಪರಿಚಯವಿರಬಹುದು. ಅವಳು ನಿಮ್ಮ ಮುಂದೆ ಅತ್ಯಂತ ಮೃದುವಾಗಿ ನಿಮ್ಮ ಹಿತೈಷಿಯಂತೆ ಮಾತನಾಡುತ್ತಾಳೆ. ಆದರೆ ಅವಳ ಮನಸ್ಸಿನಲ್ಲಿ ಕೇವಲ ಅಸೂಯೆ ಮತ್ತು ಈ ಮತ್ಸರ ಮನೆ ಮಾಡುತ್ತಿದೆ. ನಿಮ್ಮ ಅಭಿವೃದ್ಧಿಯನ್ನು ಕಂಡು ಅವಳು ಸಹಿಸುವುದಿಲ್ಲ. ನಿಮ್ಮನ್ನು ಸಾಲದ ಸುಳಿಗೆ ತಳ್ಳುವುದು ನಿಮ್ಮ ಮನೆಯಲ್ಲಿ ಜಗಳಗಳನ್ನು ಉಂಟು ಮಾಡಬಹುದು ಮತ್ತು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕಡೆಯುವುದೇ ಅವಳ ಗುರಿಯಾಗಿದೆ. ಅವಳು ನಿಮ್ಮ ಮನೆಗೆ ಬರುವಾಗ ಅಥವಾ ನಿಮ್ಮೊಂದಿಗೆ ಮಾತನಾಡುವಾಗ ಯಾವುದೋ ಒಂದು ನಕಾರಾತ್ಮಕ ಶಕ್ತಿಯನ್ನು ಹೊತ್ತು ಬರುತ್ತಾಳೆ. ಇದು ಕೇವಲ ಕಲ್ಪನೆಯಲ್ಲ, ಇದು ದೈವಿಕ ಸಂಕೇತಗಳ ಮೂಲಕ ನಮಗೆ ತಿಳಿದುಬಂದ ಸತ್ಯ. ಆದ್ದರಿಂದ ಯಾರನ್ನಾದರೂ ನಂಬುವ ಮುನ್ನ 1000 ಬಾರಿ ಯೋಚಿಸಿ. ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು, ಆರ್ಥಿಕ ವಿಚಾರಗಳನ್ನು ಅಥವಾ ನಿಮ್ಮ ಕುಟುಂಬದ ಗುಟ್ಟುಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ. ಅದರಲ್ಲೂ ವಿಶೇಷವಾಗಿ ಈ ವಿಧದ ಮಹಿಳೆಯರಿಂದ ದೂರವಿರುವುದು ಅಗತ್ಯ. ನಿಮ್ಮ ಶ್ರೇಯಸ್ಸಿಗೆ ಒಳ್ಳೆಯದು. ಅವಳು ನಿಮ್ಮನ್ನು ಆರ್ಥಿಕವಾಗಿ ಹಳ್ಳಕ್ಕೆ ತಳ್ಳುವಳು ಪ್ರಯತ್ನಿಸಬಹುದು. ಜಾಗರೂಕರಾಗಿ ಇರಿ. ಮೇಷರಾಶಿಯವರ ಅಂತರಾಳ ಮತ್ತು ಈ ವ್ಯಕ್ತಿತ್ವದ ರಹಸ್ಯ ಮೇಷರಾಶಿಯವರು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ನೀವು ಈ ಹೊರನೋಟಕ್ಕೆ ಅತ್ಯಂತ ಕಠಿಣವಾಗಿ, ಗಂಭೀರವಾಗಿ ಮತ್ತು ಕೋಪಿಷ್ಠರಂತೆ ಕಾಣಿಸಬಹುದು. ಆದರೆ ನಿಮ್ಮ ಆ ಕಠಿಣ ಕವಚದ ಹಿಂದೆ ಒಂದು ವಿಶಾಲವಾದ ಸಾಗರವಿದೆ. ಸಮುದ್ರವು ಮೇಲ್ನೋಟಕ್ಕೆ ಹೇಗೆ ಶಾಂತವಾಗಿ ಕಂಡರೂ ಅದರ ಆಳದಲ್ಲಿ ಅದೆಷ್ಟು ಏರಿಳಿತಗಳು, ಅದೆಷ್ಟು ರಹಸ್ಯಗಳು ಅಡಗಿರುತ್ತವೆಯೋ ಹಾಗೆಯೇ ಮೇಷರಾಶಿಯವರ ಮನಸ್ಸು ಕೂಡ. ಇತರರು ನಿಮ್ಮನ್ನು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಅಂದುಕೊಂಡರೆ ಅದು ಅವರ ತಪ್ಪು. ನಿಮ್ಮ ಮನಸ್ಸಿನಲ್ಲಿ ಸದಾ ಹಲವು ಯೋಚನೆಗಳು ಓಡಾಡುತ್ತಿರುತ್ತವೆ. ನೀವು ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಬಯಸುವವರು ಅಲ್ಲ. ಆದರೆ ನಿಮ್ಮ ಸ್ವಂತ ವಿಚಾರಕ್ಕೆ ಬಂದಾಗ ನೀವು ಅಷ್ಟು ಸುಲಭವಾಗಿ ಯಾರನ್ನೂ ಒಳಗಡೆ ಅನ್ನೋದು ಬಿಟ್ಟುಕೊಳ್ಳುವುದಿಲ್ಲ. ನಿಮ್ಮ ಈ ತಾಳ್ಮೆ ಮತ್ತು ಸಹಿಷ್ಣುತೆಯೇ ನಿಮ್ಮನ್ನು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ತಂದು ನಿಲ್ಲಿಸುತ್ತೆ. ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಲು ನೀವು ಈಗಾಗಲೇ ಸಾಕಷ್ಟು ಶ್ರಮ ಪಟ್ಟಿದ್ದೀರಾ. ಈಗ ಆ ಶ್ರಮಕ್ಕೆ ಪ್ರತಿಫಲ ಸಿಗುವ ಈ ಸಮಯ. ಅಚಲವಾದ ಇಚ್ಛಾಶಕ್ತಿ ಮತ್ತು ಗುರಿ. ಮೇಷರಾಶಿಯವರ ಅತೀ ದೊಡ್ಡ ಶಕ್ತಿ ಎಂದರೆ ಅವರ ಅಪರಿಮಿತವಾದ ಇಚ್ಛಾಶಕ್ತಿ.
ಒಮ್ಮೆ ನೀವು ಒಂದು ಗುರಿಯನ್ನು ಹಾಕಿಕೊಂಡರೆ ಅದನ್ನು ತಲುಪುವವರೆಗೂ ನೀವು ವಿಶ್ರಮಿಸುವುದಿಲ್ಲ. ಎಷ್ಟೇ ಅಡೆತಡೆಗಳು ಬರಲಿ, ಎಷ್ಟೇ ಟೀಕೆಗಳು ಬರಲಿ, ನೀವು ನಿಮ್ಮ ಹಾದಿಯಿಂದ ವಿಮುಖರಾಗುವುದಿಲ್ಲ. ನಿದ್ದೆಗೆಟ್ಟು ಕೆಲಸ ಮಾಡಿ ಆದರೂ ಸರಿ, ಆ ಗುರಿಯನ್ನು ಮುಟ್ಟಿಯೇ ತೀರುತ್ತೀವಿ. ಈ ಛಲವೇ ನಿಮ್ಮನ್ನು ಇತರ ರಾಶಿಗಳಿಗಿಂತ ವಿಭಿನ್ನವಾಗಿ ಮತ್ತು ಈ ಶಕ್ತಿಯುತವಾಗಿ ಮಾಡುತ್ತೆ. ನೀವು ಸೌಂದರ್ಯ ಮತ್ತು ಶಿಸ್ತನ್ನು ಇಷ್ಟಪಡುವವರು. ಸಮಾಜದಲ್ಲಿ ನಿಮ್ಮನ್ನು ಒಬ್ಬ ಬುದ್ಧಿವಂತ ವ್ಯಕ್ತಿ ಎಂದು ಗುರುತಿಸಲಾಗುತ್ತೆ. ನೀವು ಯಾವಾಗಲೂ ವಿಜಯದ ಹಾದಿಯಲ್ಲಿ ನಡೆಯಲು ಇಷ್ಟಪಡುತ್ತೀರಾ. ಅದು ಶಿಕ್ಷಣವಿರಲಿ, ವೃತ್ತಿ ಇರಲಿ ಅಥವಾ ಕಲೆ ಇರಲಿ, ಅದರಲ್ಲಿ ಉನ್ನತ ಸ್ಥಾನಕ್ಕೆ ನಿಮ್ಮ ಗುರಿ. ವಿಶೇಷವಾಗಿ ಮೇಷರಾಶಿಯವರು ವೈದ್ಯಕೀಯ ಕ್ಷೇತ್ರ, ತಾಂತ್ರಿಕ ಕ್ಷೇತ್ರಗಳಲ್ಲಿ ಅಥವಾ ಸಂಗೀತ, ಸಾಹಿತ್ಯ ಮತ್ತು ಈ ನೃತ್ಯದಂತಹ ಈ ಲಲಿತ ಕಲೆಗಳಲ್ಲಿ ಅದ್ಭುತವಾದ ಸಾಧನೆ ಮಾಡುತ್ತೀರಾ. ನಿಮ್ಮಲ್ಲಿರುವ ಈ ಪ್ರತಿಭೆ ಈಗ ಜಗತ್ತಿಗೆ ಪರಿಚಯವಾಗಲಿದೆ. ಕೋಪ ಮತ್ತು ಆರ್ಥಿಕ ಸುಧಾರಣೆ. ಮೇಷರಾಶಿಯವರಲ್ಲಿ ಇರುವ ಒಂದು ಸಣ್ಣ ಕೊರತೆ ಎಂದರೆ ಕೋಪ. ನಿಮಗೆ ಕೋಪ ಅತಿ ಬೇಗನೆ ಬರುತ್ತೆ, ಆದರೆ ಅದು ಅಷ್ಟೇ ಬೇಗ ತಣ್ಣಗಾಗುತ್ತೆ. ಆದರೆ ನಿಮ್ಮ ಈ ಕೋಪದಿಂದಾಗಿ ನೀವು ಕೆಲವೊಮ್ಮೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಪ್ಪು ಮಾಡಬಹುದು. ಕೋಪದಿಂದ ಯಾವುದನ್ನು ಸಹಿಸಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ನೀವು ಅರಿತುಕೊಳ್ಳಬೇಕು. ವಿಶೇಷವಾಗಿ ಈಗಿನ ಸಂದರ್ಭದಲ್ಲಿ ನಿಮ್ಮ ಕೋಪವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ತುಂಬಾ ಮುಖ್ಯ. ಆರ್ಥಿಕ ವಿಚಾರಕ್ಕೆ ಬಂದರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗುವಂತಹ ಒಂದು ಈ ಸಂದರ್ಭ ಒದಗಿ ಬಂದಿದೆ. ನೀವು ಯಾರನ್ನ ಅತಿಯಾಗಿ ನಂಬಿ ಮೋಸ ಹೋಗಿದ್ದೀರೋ ಅಥವಾ ಯಾರಿಗೆ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದೀರೋ ಅಂತಹ ವ್ಯಕ್ತಿಗಳ ಅಸಲಿ ಬಣ್ಣ ಈಗ ಬಯಲಾಗಲಿದೆ. ದೇವರು ನಿಮ್ಮ ಕಷ್ಟಗಳನ್ನು, ನಿಮ್ಮ ಕಣ್ಣುಗಳನ್ನು ತೆರೆಸಲಿದ್ದಾನೆ. ಇದರಿಂದ ನಿಮಗೆ ಆರಂಭದಲ್ಲಿ ಸ್ವಲ್ಪ ನೋವಾಗಬಹುದು, ಆದರೆ ಇದು ನಿಮ್ಮ ಮುಂದಿನ ಸುಖಮಯ ಜೀವನಕ್ಕೆ ಅಡಿಪಾಯವಾಗಲಿದೆ. ಆಕಸ್ಮಿಕ ಧನಲಾಭದ ಯೋಗಗಳು ನಿಮಗಿವೆ. ನೀವು ನಿರೀಕ್ಷಿಸಿದ ಮೂಲಗಳಿಂದ ಹಣ ಹರಿದು ಬರಲಿದೆ. ಇದು ನಿಮ್ಮನ್ನು ಶ್ರೀಮಂತಿಕೆಯತ್ತ ಕೊಂಡೊಯ್ಯುತ್ತೆ. ವೃತ್ತಿ ಜೀವನ ಮತ್ತು ಶತ್ರುಗಳ ಸೋಲು. ಉದ್ಯೋಗ ಕ್ಷೇತ್ರದಲ್ಲಿ ಮೇಷರಾಶಿಯವರಿಗೆ ಈಗ ಸುವರ್ಣಕಾಲ. ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳೇ ಅಂತಿಮವಾಗಲಿದೆ. ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಅತಿಯಾದ ನಂಬಿಕೆ ಇಡಲಿದ್ದಾರೆ. ಇಲ್ಲಿಯವರೆಗೆ ನಿಮಗೆ ಯಾರು ನಿಮ್ಮನ್ನು ಕೆಲಸಕ್ಕೆ ಬರೆದವರು ಅಂತ ಅವಮಾನಿಸಿದ್ದರು, ಅವರೇ ನಿಮ್ಮ ಕೆಳಗೆ ಗುಂಡಿ ತೋಡಲು ಯತ್ನಿಸಿದ್ದರು, ಅವರೇ ಈಗ ನಿಮ್ಮ ಮುಂದೆ ಬಂದು ತಲೆಬಾಗುತ್ತಿದ್ದಾರೆ. ಅಂದರೆ ನಿಮ್ಮ ಶತ್ರುಗಳು ಬಂದು ಕ್ಷಮೆ ಕೇಳುವ ಕಾಲ ಹತ್ತಿರದಲ್ಲಿದೆ. ಇದು ನಿಮ್ಮ ಪ್ರತಿಭೆಗೆ ಮತ್ತು ನೀವು ಪಟ್ಟ ಕಷ್ಟಕ್ಕೆ ಸಿಗುವ ಒಂದು ದೊಡ್ಡ ಗೌರವ. ನಿಮ್ಮ ಪ್ರಗತಿಗೆ ಅಡ್ಡಗಾಲು ಹಾಕಲು ಪ್ರಯತ್ನ ಪಡುತ್ತಿರುವವರು ನಿಮ್ಮ ಪಕ್ಕದಲ್ಲೇ ಇರುತ್ತಾರೆ. ಎಚ್ಚರವಾಗಿ ಜಾಗ್ರತೆಯಿಂದ ಇರಿ. ಆದಷ್ಟು ಅವರ ಜೊತೆ ದೂರವಿರಿ. ಒಂದು 10-15 ಸಲ ಯೋಚನೆ ಮಾಡಿ ಅವರೊಂದಿಗೆ ಈ ಸ್ನೇಹವನ್ನು ಬೆಳೆಸಿ. ಆದಷ್ಟು ನೀವು ಯಾರನ್ನು ಕೂಡ ನಂಬಲು ಹೋಗಬೇಡಿ. ಈ ಆಧ್ಯಾತ್ಮಿಕದ ಕಡೆ ಗಮನವನ್ನು ಹರಿಸುವುದರಿಂದ ದೇವರು ನಿಮ್ಮನ್ನು ಯಾವ ಕಷ್ಟಕ್ಕೂ ಗುರಿ ಮಾಡುವುದಿಲ್ಲ. ಎಲ್ಲ ಕಷ್ಟಗಳಿಂದ ಹೊರಗಡೆ ಬರ್ತೀರಾ. ಅಖಂಡ ಮಟ್ಟದ ರಾಜಯೋಗ, ಧನಪ್ರಾಪ್ತಿ ಯೋಗ, ಯಶಸ್ಸು ಅನ್ನೋದು, ಪ್ರಗತಿ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.